ಈ ಇನ್ಸ್ಟಾಗ್ರಾಮ್ ಅದು ಓಪನ್ ಮಾಡಿದಾಗ ಒಂದಷ್ಟು ರೀಲ್ಸ್ ಬರ್ತಾವ್ರಿ. ಸಣ್ಣ ಹುಡುಗರಿಗೆ ಈ ರೆಸಿಪಿ ಆ ರೆಸಿಪಿ ಮಾಡಿರಿ, ಟ್ರೈ ಮಾಡಿರಿ, ಭಾಳ ಇಷ್ಟ ಆಕೈತಿ. ಈ ರೆಸಿಪಿ ಅದು ಕಳಿಸ್ತಾರಲ್ಲ ಮಕ್ಳಿಗೆ, ಅದು ಇಷ್ಟ ಆಕೈತಿ, ಇದು ಇಷ್ಟ ಆಕೈತಿ ಅಂಥೇಳಿ ನೀವು ಬರ್ರಿ ಇಲ್ಲೇ ಮಕ್ಕಳನ್ನ ಸಂಭಾಳಿಸ್ರಿ, ನಾವು ರೆಸಿಪಿ ಟ್ರೈ ಮಾಡ್ತೀವಿ. ಒಂದೊಂದು ಸತ ಹಿಂಗೆ ಆಕೈತಿ ಅಂತಂದ್ರೆ ಊಟ ಮಾಡಬೇಕು, ಮಕ್ಕಳನ್ನ ಸಂಭಾಳಿಸ್ಬೇಕು ಅನ್ನೋ ಸಿಚುವೇಶನ್ ಇರ್ತೈತಿ. ಅಂಥದ್ರಾಗ ಹೊಸ ಹೊಸ ರೆಸಿಪಿ ಎಲ್ಲಿಂದ ಟ್ರೈ ಮಾಡೋಣ್ರಿ. ಆಮ್ಯಾಗ ನನಗೆ ಒಂದು ಸತ ಇದು ಗಿಲ್ಟ್ ಭಾಗ ಆಡಿದ್ರಿ, ನಾವೇನೋ ಎಫರ್ಟ್ ಕಮ್ಮಿ ಆಗತ್ತೇವೆ ನಮ್ಮ ಹುಡುಗನ ಬೆಳ್ಸಕ್ಕೆ ಅಂಥೇಳಿ. ನಾನು ಹೀಗಾಗಿ ಕೇಳಿದೆ ಪೀಡಿಯಾಟ್ರಿಷಿಯನಿಗೆ, ಏನು ರೀ ಹಿಂಗೆಲ್ಲ ರೀಲ್ಸ್ ಬರ್ತಾವು, ಆ ರೆಸಿಪಿ ಈ ರೆಸಿಪಿ, ಆ ಪ್ರೋಟೀನ್ ಸಿಗ್ತೈತಿ, ಈ ವಿಟಮಿನ್ ಸಿಗ್ತೈತಿ ಅಂತಾರು, ಹೆಂಗೆ ರೀ ಮಾಡಬೇಕೇನ್ರಿ ಇವನ್ನೆಲ್ಲ ರೆಸಿಪಿ ಎಲ್ಲ ಮಾಡಿ ತಿನ್ನಿಸ್ಬೇಕೇನ್ರಿ ಹುಡುಗಗೆ ಅಂತೇಳಿ ಕೇಳಿದ್ದೆ. ಅವ ಪೀಡಿಯಾಟ್ರಿಷಿಯನ್ ಒಂದು ಮಾತು ಹೇಳಿದ, ಅಲ್ಲ ನೀವು ಎಕ್ಸ್ಪೆಕ್ಟೇಷನ್ ಹೈ ಮಾಡ್ತೀರಿ ಈ ಎಕ್ಸ್ಟ್ರಾ ಎಲ್ಲ ಮಾಡಿ, ನೀವು ಮನ್ಯಾಗ ಏನು ಮಾಡ್ತಿರಲ್ಲ ಅದನ್ನೇ ಹುಡುಗಗೆ ತಿನ್ನಿಸ್ರಿ ಅಂತಂದವ. ನನಗೂ ಅವ್ನು ಹೇಳಿದ್ದು ಕರೆಕ್ಟ್ ಅನ್ನಿಸ್ರಿ. ನಾವೆಲ್ಲ ದೊಡ್ಡವರಾಗಿದ್ದು ಮನ್ಯಾಗ ಮಾಡಿದ್ದು ಉಪ್ಪಿಟ್ಟು, ಅವಲಕ್ಕಿ, ರೊಟ್ಟಿ, ಚಪಾತಿ, ಬಾಜಿ ತಿಂದ ಅಲ್ಲ, ನಾವೇನು ಎಕ್ಸ್ಟ್ರಾ ತಿಂದಿಲ್ಲ. ಅಥವಾ ನಮ್ಮ ಮನ್ಯಾಗ ಯಾರೂ ಎಕ್ಸ್ಟ್ರಾ ರೆಸಿಪಿ ಅದನ್ನು ಟ್ರೈ ಮಾಡಿಲ್ಲ, ಇದನ್ನು ಟ್ರೈ ಮಾಡಿಲ್ಲ. ಇದ್ದಿದ್ದ ಮನ್ಯಾಗ ಏನು ಮಾಡ್ತೀವಿ ಅದನ್ನು ತಿನ್ನಿಸಿ ಬೆಳೆಸ್ಯಾರು. ನಾವು ನಮ್ಮ ಮಕ್ಕಳಿಗೆ ಅಷ್ಟೇ ಮಾಡೋದು ಕರೆಕ್ಟ್. ನೀವೇನಂತೀರಿ?